ಲೋಕಸಮರ ಸನಿಹವಾಗ್ತಾ ಇದ್ದ ಹಾಗೆ ರಾಜ್ಯ ರಾಜಕಾರಣದಲ್ಲಿ ಮಿಂಚಿನ ಬೆಳವಣಿಗೆಗಳಾಗ್ತಾ ಇದೆ. ಶತಾಯ ಗತಾಯ ಹೆಚ್ಚು ಸೀಟುಗಳನ್ನು ಗೆಲ್ಲಬೇಕು ಅಂತೇಳಿ ರಾಜಕೀಯ ಪಕ್ಷಗಳ ನಡುವೆ ದೊಡ್ಡ ಮಟ್ಟದ ಪೈಪೋಟಿ ಕೂಡ ಏರ್ಪಾಡಾಗ್ತಾ ಇದೆ. ಲೋಕಸಭಾ ಎಲೆಕ್ಷನ್ಗೆ ಬಿಜೆಪಿ ಹೈಕಮಾಂಡ್ ಭರ್ಜರಿ ಪ್ಲಾನ್. 4 ಹಿಂದೂ ಫೈರ್ ಬ್ರ್ಯಾಂಡ್ಗಳಿಗೆ ಬಿಜೆಪಿ ಹೈಕಮಾಂಡ್ ಬಿಸಿ. ಹಿಂದುತ್ವದ ಅಲೆ ಇರುವ ಕಡೆಗಳಲ್ಲಿಯೇ ಹೊಸ ಆಟ, ಹಿಂದುತ್ವದ ಹುಲಿಗಳಿಗೆ ಸಂಕಟ. ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಹಿಂದುತ್ವದ ಅಲೆ ಇರುವಂತಹ ಕಡೆಗಳಲ್ಲಿ ಹೊಸ ಆಟ, ಹಿಂದುತ್ವದ ಹುಲಿಗಳಿಗೆ ಸಂಕಟ. ಹಾಗಾದ್ರೆ ಹೈಕಮಾಂಡ್ ಪ್ಲಾನ್ ಏನು? ಹೈಕಮಾಂಡ್ ಪ್ಲಾನ್ ನಿಂದ ಯಾರ್ಯಾರಿಗೆ ಬಿಸಿ ತಟ್ಟುತ್ತೆ? ಈ ಮೂಲಕ ರಾಜ್ಯದಲ್ಲಿ ಮತ್ತೊಂದು ಹೊಸ ಪ್ರಯೋಗಕ್ಕೆ ಬಿಜೆಪಿಯ ವರಿಷ್ಠರು ಮುಂದಾಗ್ತಾರಾ ಅನ್ನುವಂತಹ ಪ್ರಶ್ನೆ, ಕುತೂಹಲ. ನೋಡಿ, ಬಿಜೆಪಿ ಸರಣಿ ಎಲೆಕ್ಷನ್ಗಳಲ್ಲಿ ಗೆಲ್ಲಲಿಕ್ಕೆ ಬಳಸಿದಂತಹ ಸ್ಟ್ರಾಟರ್ಜಿ ಅಂದ್ರೆ ಒಂದು ಹಿಂದುತ್ವ, ಮತ್ತೊಂದು ಮೋದಿ ಅಲೆ, ಅಭಿವೃದ್ಧಿಯ ಮಂತ್ರ, ಹೊಸ ಮುಖಗಳಿಗೆ ಟಿಕೆಟ್ ಅನ್ನು ಕೊಡುವಂತಹದ್ದು. ಈ ರೀತಿಯ ಒಂದಿಷ್ಟು ಕಾರ್ಡ್ಗಳನ್ನು ಪ್ಲೇ ಮಾಡಿಕೊಂಡು ಬರ್ತಾ ಇದೆ ಬಿಜೆಪಿ. ಹಾಗಾಗಿಯೇ ಬ್ಯಾಕ್ ಟು ಬ್ಯಾಕ್ ಕೇಂದ್ರದಲ್ಲಿ ಅಧಿಕಾರದ ಗದ್ದುಗೆಯನ್ನು ಹಿಡಿಲಿಕ್ಕೆ ಸಾಧ್ಯವಾಗ್ತಾ ಇರುವಂತಹದ್ದು. ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿರುವಂತಹ ಮೋದಿ ಈ ಬಾರಿ ರಾಜ್ಯದಲ್ಲಿ ಒಂದಿಷ್ಟು ಬದಲಾವಣೆ ಮಾಡಬಹುದು ಅನ್ನುವಂತಹ ಮುನ್ಸೂಚನೆ ಸಿಕ್ಕಿದೆ. ಹಾಗಾದ್ರೆ ಏನದು ನೋಡ್ತಾ ಹೋಗೋಣ. ಹಿಂದೂ ಹುಲಿಗಳಿಗೆ ಹೈಕಮಾಂಡ್ ಶಾಕ್ ಅನ್ನು ಕೊಡ್ತಾ ಇದೆ. ಹಾಗಾದ್ರೆ ಏನದು ಶಾಕ್? 4-5 ಕ್ಷೇತ್ರಗಳಲ್ಲಿ ಹಿಂದುತ್ವದ ಅಲೆ, ಅಲ್ಲಿ ಸದಾ ಬಿಜೆಪಿಯ ಭದ್ರಕೋಟೆಯ ನೆಲೆ. ಆ ಕ್ಷೇತ್ರಗಳನ್ನ ಬಿಜೆಪಿಯ ಹೈಕಮಾಂಡ್ ಟಾರ್ಗೆಟ್ ಮಾಡಿದೆ. ಮತ್ತೊಮ್ಮೆ ಬಿಜೆಪಿಯ ಭದ್ರಕೋಟೆಯನ್ನ ಮಾಡಲಿಕ್ಕಾಗಿ ಹೊಸ ಪ್ರಯೋಗವನ್ನ ಪ್ರಯೋಗಿಸ್ತಾ ಇದೆ. ಹಾಗಾದ್ರೆ ಆ 4-5 ಕ್ಷೇತ್ರಗಳಲ್ಲಿ 4 ಹಿಂದೂ ಫೈರ್ ಬ್ರಾಂಡ್ಗಳಿಗೆ ಟಿಕೆಟ್ ಕೈ ತಪ್ಪುತ್ತಾ? ಈ ರೀತಿಯ ಆತಂಕ ಮನೆ ಮಾಡ್ತಾ ಇದೆ. ಹಿಂದುತ್ವದ ವಿಚಾರಗಳು ಬಂದಾಗ ಬಿಜೆಪಿಯಲ್ಲಿ ಆ ಫೈರ್ ಬ್ರಾಂಡ್ ಎಂಪಿಗಳದ್ದೇ ಸದ್ದು. ಅದರ ಜೊತೆಗೆ ಆ 3 ಅಥವಾ 4 ಸಂಸದರನ್ನ ಬದಲಾಯಿಸಲು ಹೈಕಮಾಂಡ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಹಾಗಾದ್ರೆ ಈ ಪ್ಲಾನ್ನ ಹಿಂದಿರುವಂತಹ ರಣತಂತ್ರ ಏನು? ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅದು. ಪದೇ ಅದೇ ಮುಖ ಎಂಬಂತಹ ಸ್ಥಳೀಯ ವಿರೋಧವೇ ಬದಲಾವಣೆಗೆ ಇರುವಂತಹ ಮಹಾ ಅಸ್ತ್ರ ಅನ್ನೋದು ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಆಡಳಿತ ವಿರೋಧಿ ಅಲೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಸ್ಥಳೀಯರ ವಿರೋಧ, ಕೆಲ ವಿವಾದಗಳನ್ನು ಮೈಮೇಲೆ ಎಳೆದುಕೊಂಡಿರೋದನ್ನ ಪರಿಗಣಿಸುವಂತಹ ಸಾಧ್ಯತೆ ಇದೆ. ಇದೇ ಮಾನದಂಡದಲ್ಲಿಯೇ ಒಂದು ಮಹತ್ತರ ಬದಲಾವಣೆಗಳನ್ನ ಆ ಕ್ಷೇತ್ರದಲ್ಲಿ ಮಾಡುವಂತಹ ಸಾಧ್ಯತೆ ಇದೆ. 2 ಸಲ ಗೆಲುವನ್ನ ಸಾಧಿಸಿ 3ನೇ ಸಲ ಸ್ಪರ್ಧಿಸಲು ತುದಿಗಾಲಿನಲ್ಲಿರುವಂತಹ 2 ಎಂಪಿಗಳಿಗೆ ಈ ಬಾರಿ ಹೈಕಮಾಂಡ್ ಶಾಕ್ ಕೊಡುತ್ತೆ ಅನ್ನೋದನ್ನ ಪಬ್ಲಿಕ್ ಟಿವಿ ಬಿತ್ತರಿಸ್ತಾ ಇರುವಂತಹದ್ದು. ಹ್ಯಾಟ್ರಿಕ್ ಗೆಲುವನ್ನ ಪಡೆದು 4ನೇ ಬಾರಿ ಸ್ಪರ್ಧಿಸಲು ಬಯಸಿರುವಂತಹ ಓರ್ವ ಎಂಪಿಗೂ ಕೂಡ ಈ ಬಾರಿ ಹೈಕಮಾಂಡ್ ಶಾಕ್ ಕೊಡುತ್ತೆ ಅನ್ನುವಂತಹ ಮಾಹಿತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. 6ನೇ ಬಾರಿ ಗೆದ್ದು 7ನೇ ಬಾರಿ ಸ್ಪರ್ಧಿಸಲು ಈಗಾಗಲೇ ಪ್ರಚಲಿತದಲ್ಲಿರುವಂತಹ ಮತ್ತೊಬ್ಬ ಎಂಪಿಗೂ ಕೂಡ ಈ ಬಾರಿ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವಂತಹ ಮುನ್ಸೂಚನೆಗಳು ದೆಹಲಿಯ ಪಡಸಾಲೆಗಳಲ್ಲಾಗ್ತಾ ಇರುವಂತಹದ್ದು. ಕಡೆ ಕ್ಷಣದಲ್ಲಿ ಹಾಗಾದ್ರೆ ಯಾರು ಸೇಫ್ ಆಗ್ತಾರೆ, ಯಾರು ಔಟ್ ಆಗ್ತಾರೆ? ಈ ಮೂಲಕ ರಾಜ್ಯ ಬಿಜೆಪಿಯ ನಾಯಕರುಗಳಿಗೆ ಹೈಕಮಾಂಡ್ ಪಾಸ್ ಮಾಡುವಂತಹ ಸಂದೇಶವೇನು ಅನ್ನೋದು ತುಂಬಾ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡಿ, 24ರ ಎಲೆಕ್ಷನ್ ನಲ್ಲಿ ಶತಾಯಗತಾಯ 25ಕ್ಕೂ ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕು ಅಂತೇಳಿ ಬಿಜೆಪಿ ಒಂದು ಹೊಸ ಸ್ಟ್ರಾಟರ್ಜಿಯನ್ನು ಮಾಡಿದೆ. ನೂತನ ಅಧ್ಯಕ್ಷರನ್ನ ನೇಮಕ ಮಾಡಿದೆ, ನೂತನ ವಿಪಕ್ಷ ನಾಯಕರನ್ನ ಆಯ್ಕೆ ಮಾಡಿದೆ. ಈ ಮೂಲಕ ಒಂದು ದೊಡ್ಡ ಬದಲಾವಣೆಯನ್ನ ರಾಜ್ಯ ಬಿಜೆಪಿಯಲ್ಲಿ ಮಾಡಿರುವಂತಹದ್ದು. ಅದಕ್ಕೆ ಪ್ರಮುಖ ಕಾರಣನೇ ಲೋಕಸಭೆಯಲ್ಲಿ ಕ್ಲೀನ್ ಸ್ವೀಪ್ ಮಾಡಬೇಕು ಅನ್ನುವಂತಹ ಕಾರಣಕ್ಕೆ. ಹಾಗಾಗಿಯೇ 5 ಹಾಲಿ ಎಂಪಿಗಳಿಗೆ ಕೋಕ್ ಕೊಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇರುವಂತಹದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ಬಿಜೆಪಿ ಟಿಕೆಟ್ ಕೊಡುವಂತಹ ಮಾನದಂಡವೇ ಒಂದು ಹಿಂದುತ್ವ, ಅದರ ಜೊತೆಗೆ ಅಭಿವೃದ್ಧಿ, ಅವರು ಮಾಡಿರುವಂತಹ ಕೆಲಸ. ಈಗ ಹಿಂದುತ್ವದ ಫೈರ್ ಬ್ರಾಂಡ್ಗಳಿಗೆ ಟಿಕೆಟ್ ಮಿಸ್ ಆಗಬಹುದು 24ರ MP ಎಲೆಕ್ಷನ್ ನಲ್ಲಿ ಅನ್ನುವಂತಹ ಚರ್ಚೆ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾದ್ರೆ ಹೈಕಮಾಂಡ್ ನ ನಡೆ ಏನನ್ನ ಸೂಚಿಸ್ತಾ ಇದೆ? ಯಾಕಾಗಿ ಈ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ ಅಂತ ಹೇಳಿ ರವೀಶ್? ಪ್ರಮುಖವಾಗಿರ್ತಕ್ಕಂಥದ್ದು ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳನ್ನು ತಲಾಶ್ ಮಾಡೋ ಪ್ರಕ್ರಿಯೆ ಬಿಜೆಪಿಯಲ್ಲಿ ಆರಂಭವಾಗಿದೆ. ವಾರದ ಹಿಂದಷ್ಟೇ ಬಿಜೆಪಿ ಎಲ್ಲ ಲೋಕಸಭಾ ಕ್ಷೇತ್ರಗಳ ಒಂದು ನಾಯಕರುಗಳ ಸಭೆಯನ್ನು ಕೂಡ ಕರೆದಿತ್ತು. ಆ ನಾಯಕರುಗಳ ಸಭೆಯಲ್ಲಿ ಫಸ್ಟ್ ರಿಪೋರ್ಟನ್ನು ಪಡೆದುಕೊಂಡಿದೆ. ಈಗಾಗಲೇ ರಾಜ್ಯ ಬಿಜೆಪಿ ಘಟಕದಿಂದ ಆ ರಿಪೋರ್ಟ್ ಕೂಡ ಬಿಜೆಪಿ ಹೈಕಮಾಂಡ್ ತಲುಪಿರ್ತಕ್ಕಂಥದ್ದು. ಪ್ರಮುಖವಾಗಿ ಸ್ಥಳೀಯವಾಗಿರ್ತಕ್ಕಂಥ ವಿರೋಧ, ಜಾತಿ ಲೆಕ್ಕಾಚಾರ, ಇವೆರಡನ್ನೂ ಕೂಡ ಒಂದು ರೀತಿಯಲ್ಲಿ ಪರಿಗಣನೆ ತೆಗೆದುಕೊಂಡು ಈ ಬಾರಿ ಹಿಂದುತ್ವ ಫೈರ್ ಬ್ರ್ಯಾಂಡ್ ಅನ್ಸ್ಕೊಂಡಿರ್ತಕ್ಕಂಥವ್ರಿಗೆ ಪದೇ ಅದೇ ಮುಖ ಅಂತ ಹೇಳುವಂಥವ್ರಿಗೆ ಶಾಕ್ ಕೊಡುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ.
ಅದರಲ್ಲಿ ಪ್ರಮುಖವಾಗಿ ಅಂದರೆ ಕಳೆದ ಬಾರಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ 6ರಿಂದ 8 ಮಂದಿ ಹಿಂದುತ್ವ ಫೈರ್ ಬ್ರ್ಯಾಂಡ್ ಅಂತ ಹೇಳ್ಕೊಂಡಿರ್ತಕ್ಕಂಥವರಿಗೆ ಟಿಕೆಟನ್ನು ಕೊಟ್ಟಿದ್ರು, ಅವರೆಲ್ಲರೂ ಕೂಡ ಗೆದ್ದಿದ್ರು. ಆದರೆ ಈ ಬಾರಿ ಸುಮಾರು 3ರಿಂದ 4ವರೆಗೆ ಆ ಪ್ರಮುಖವಾಗಿ ಟಿಕೆಟ್ ಮಿಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಕೂಡ ಹ್ಯಾಟ್ರಿಕ್ ಬಾರಿಸಿರ್ತಕ್ಕಂಥವ್ರು, ಡಬಲ್ ಹ್ಯಾಟ್ರಿಕ್ ಬಾರಿಸಿರ್ತಕ್ಕಂಥವ್ರು, ಜೊತೆಗೆ ಸತತ ಕಳೆದ 2 ಬಾರಿಯಿಂದಲೂ ಕೂಡ ಗೆದ್ದಂಥ ಹಿಂದುತ್ವ ಫೈರ್ ಬ್ರ್ಯಾಂಡ್ ಅಂತ ಎನಿಸ್ಕೊಂಡು ಯಾರು ಎಂಪಿಗಳಿದ್ದಾರೆ ಅವರಿಗೆ ಈ ಬಾರಿ ಸ್ವಲ್ಪ ಮಟ್ಟಿನ ಶಾಕ್ ಸಿಗುತ್ತೆ ಅಂತ ಹೇಳಲಾಗ್ತದೆ. ಕನಿಷ್ಠ ಪಕ್ಷ 3ರಿಂದ 4 ಈ ಒಂದು ಟಿಕೆಟ್ ವಿಚಾರ ಬಂದಂಥ ಸಂದರ್ಭದಲ್ಲಿ ಹೈಕಮಾಂಡ್ ಅದನ್ನು ಬದಿಗೆ ಸರಿಸುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಯಾವ ತೀರ್ಮಾನಗಳನ್ನು ಮಾಡುತ್ತೆ ಕಡೆ ಕ್ಷಣದಲ್ಲಿ ಕೂಡ ನೋಡಬೇಕಾಗುತ್ತೆ. ಯಾಕೆಂದರೆ ಸ್ಥಳೀಯವಾಗಿಯೂ ಕೂಡ ಕೆಲವರಿಗೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಯಾಕೆಂದರೆ ಫಸ್ಟ್ ರಿಪೋರ್ಟನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಸ್ಥಳೀಯವಾಗಿ ಕೆಲ ಎಂಪಿಗಳಿಗೆ ವಿರೋಧ ವ್ಯಕ್ತ ಆಗಿರ್ತಕ್ಕಂಥದ್ದನ್ನು ಕೂಡ ರವಾನೆ ಮಾಡಿದ್ದಾರೆ. ಜೊತೆಗೆ ಜಾತಿ ಲೆಕ್ಕಾಚಾರ ಅಂದರೆ ಈ ಬಾರಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಿಂದಾ ಮತಗಳು ಮತ್ತು ಬೇರೆ ಬೇರೆ ರೀತಿಯ ಆ ಒಂದು ಸ್ಥಳೀಯ ಕ್ಯಾಲ್ಕುಲೇಷನ್ ಹಿನ್ನೆಲೆಯಲ್ಲಿ ಆ ಜಾತಿ ಲೆಕ್ಕಾಚಾರವನ್ನು ಕೂಡ ಪರಿಗಣನೆ ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ಜಾತಿ ಲೆಕ್ಕಾಚಾರ ಮತ್ತು ಸ್ಥಳೀಯರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಈ ಹಿಂದುತ್ವ ಕೂಡ ಒಂದು ರೀತಿಯಲ್ಲಿ ವರ್ಕೌಟ್ ಆಗುತ್ತೆ, ಆಗ ಒಂದು ರೀತಿಯಲ್ಲಿ ಬೂಸ್ಟ್ ಸಿಗುತ್ತೆ ಅನ್ನೋದು ಲೆಕ್ಕಾಚಾರ ಇರ್ಬೋದು. ಆ ಕಾರಣಕ್ಕೋಸ್ಕರವಾಗಿ ಏನು BJP ಇಷ್ಟು ದಿನಗಳ ಕಾಲ ಹಿಂದುತ್ವ ಫೈರ್ ಬ್ರ್ಯಾಂಡ್ ಅಂತ ಬಳಸ್ಕೊಳ್ತಾ ಇತ್ತು, ಆ ಎಂಪಿಗಳಲ್ಲಿ ಕೆಲವ್ರನ್ನ ಹೊರಗಿಡುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಜನವರಿ ಕಡೆ ವಾರದಲ್ಲಿ ಅಮಿತ್ ಶಾ ಅವರು ಕೂಡ ರಾಜ್ಯಕ್ಕೆ ಬರ್ತಾರೆ. ಆಗ ಇನ್ನೊಂದು ರಿಪೋರ್ಟನ್ನು ಕೂಡ ಪಡೆದುಕೊಂಡ ಬಳಿಕ ಫೆಬ್ರವರಿ 2 ಅಥವಾ 3ನೇ ವಾರದಲ್ಲಿ ಒಂದು ರೀತಿಯಲ್ಲಿ ಸ್ಪಷ್ಟತೆ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಪ್ರೇಮ್, ರವೀಶ್, BJP ಟಿಕೆಟನ್ನು ಕೊಡೋದೇ ಹಿಂದುತ್ವದ ಆಧಾರದ ಮೇಲೆ ಸಂಘನಿಷ್ಠರಿಗೆ, ಜೊತೆಗೆ ಅಭಿವೃದ್ಧಿ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರಿಗೆ ಈ ಮಾನದಂಡದಲ್ಲಿ ಟಿಕೆಟ್ ಕೊಡುವಂತಹ ಕೆಲಸವನ್ನು ಮಾಡುತ್ತೆ. ಹಿಂದುತ್ವದ ಪರವಾಗಿ ಧ್ವನಿಯನ್ನು ಎತ್ತುವಂತಹ ನಾಯಕರುಗಳಿಗೇನೆ ಟಿಕೆಟ್ ಮಿಸ್ ಆದರೆ ಬೇರೆ ರೀತಿಯ ಸಂದೇಶ ರವಾನೆ ಆಗಲ್ವಾ? ಇದನ್ನು ಯಾವ ರೀತಿ ಡ್ಯಾಮೇಜ್ ಕಂಟ್ರೋಲಿಂಗ್ ಮುಂದಾಗಬಹುದು ಹೈಕಮಾಂಡ್ ಅಂತ? ಪ್ರೇಮ್, ಪ್ರಮುಖವಾಗಿರ್ತಕ್ಕಂಥದ್ದು ಹಿಂದುತ್ವ ಅಂತ ಹೇಳಿದ ತಕ್ಷಣ ಬರೀ ಪದೇ ಪದೇ ಆಯ್ಕೆಯಾಗುವಂಥ ಇವರೇ 4-5 ಎಂಪಿಗಳು ಇರೋದಿಲ್ಲ. ಹೊಸ ಮುಖಗಳಿಗೂ ಕೂಡ ಆದ್ಯತೆಯನ್ನು ಕೊಡಬೇಕಾಗತ್ತೆ. ಯಾಕೆಂದರೆ ಈಗ ಕಳೆದ ಪಂಚರಾಜ್ಯ ಚುನಾವಣೆಗಳ ಸಂದರ್ಭದಲ್ಲೂ ಕೂಡ ನೋಡ್ಬೋದಾಗಿದೆ, ಸಂಘನಿಷ್ಠರು ಮತ್ತು ಆ ಒಂದು ಹಿಂದುತ್ವ ಫೈರ್ ಬ್ರ್ಯಾಂಡ್ ಇರ್ತಕ್ಕಂಥ ಹೊಸ ಮುಖಗಳು ಕೂಡ ಇದ್ದಾವೆ. ಹಾಗಾಗಿ ಪದೇ ಪದೇ ಆಯ್ಕೆಯಾಗುವಂಥವರನ್ನು ಸ್ವಲ್ಪ ಪಕ್ಷ ಸಂಘಟನೆಗೆ ಉಪಯೋಗಿಸಿಕೊಂಡು ಹೊಸ ಮುಖಗಳಿಗೆ ಆದ್ಯತೆ ಕೊಟ್ಟಂಥ ಸಂದರ್ಭದಲ್ಲಿ ಪಕ್ಷದ ಭವಿಷ್ಯದ ದೃಷ್ಟಿಯಿಂದಲೂ ಕೂಡ ಅದು ಅನುಕೂಲ ಆಗ್ಬೋದು ಅಂತ. ಯಾಕೆಂದರೆ BJPಯ ರಾಜ್ಯಾಧ್ಯಕ್ಷರನ್ನೇ ಒಂದು ರೀತಿಯಲ್ಲಿ ಯೂತ್ ಫೇಸನ್ನು ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ವಿಜೇಂದ್ರ ಅವರು ಕೂಡ ಹೇಳಿದ್ದಾರೆ, ಈ ಬಾರಿ ಸಾಕಷ್ಟು ಯೂತ್ಗೆ ಅವಕಾಶ ಮಾಡಿಕೊಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ಆ ಕಾರಣಕ್ಕೋಸ್ಕರವಾಗಿ ಹೊಸಬರಿಗೆ ಒಂದು ರೀತಿಯಲ್ಲಿ ಮಣೆ ಹಾಕಿ, ಅವರು ಕೂಡ ಹಿಂದುತ್ವ ಮತ್ತು ಸಂಘನಿಷ್ಠರೇ ಆಗಿರ್ತಾರೆ. ಆ ಕಾರಣಕ್ಕೋಸ್ಕರವಾಗಿ ಹಳಬರನ್ನ ಪಕ್ಷ ಸಂಘಟನೆಗೆ ಇಷ್ಟು ದಿನ ನಿಮಗೆ ಅಧಿಕಾರ ಕೊಟ್ಟಿದ್ದೇವೆ, ಈಗ ಪಕ್ಷ ಸಂಘಟನೆ ಮಾಡಿ ಅಂತಲೂ ಕೂಡ ಬಳಸ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಅಂತಿಮವಾಗಿ ಹೈಕಮಾಂಡ್ ಲೆಕ್ಕಾಚಾರ ಇದೇ ಇರುತ್ತೋ ಅಥವಾ ಕಡೆ ಕ್ಷಣದಲ್ಲಿ ಬದಲಾಗುತ್ತೋ ಕೂಡ ಕಾದು ನೋಡಬೇಕಾಗಿದೆ. ಪ್ರೇಮ್.